ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕ್ವಾಲಿಟಿ ಸ್ಕೋರ್ ಅಂತ ಹೇಳಿದರೆ ಏನು. ಸೊ ಹಿಂದಿನ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಗೂಗಲ್ ಸರ್ಚ್ ಆ್ಯಡ್ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೇನೆ ಆಲ್ರೆಡಿ. ಸೊ ಇವಾಗ ಗೂಗಲ್ ಸರ್ಚ್ ಆ್ಯಡ್ ಮಾಡ್ತೀರಾ. ಸೊ ಗೂಗಲ್ ಸರ್ಚ್ ಆ್ಯಡ್ ರನ್ ಆಗ್ತದೆ ಒಂದಿಷ್ಟು ದಿನ. ನಾನು ಹೇಳಿದೆ 15 to 20 ಡೇಸ್ ಮಿನಿಮಮ್ ರನ್ ಮಾಡಬೇಕು ನಿಮಗೆ ಅನಾಲಿಸಿಸ್ ಎಲ್ಲ ಮಾಡಲಿಕ್ಕೆ ಇದ್ದರೆ. ಸೊ ಆ್ಯಸ್ ಅ ಬಿಗಿನರ್ ಆಗಿದ್ದರೆ ನೀವು ಏನಿಡಬೇಕು, ಮೊದಲಿಗೆ ಆಬ್ಜೆಕ್ಟಿವ್ ಕ್ಲಿಕ್ಕಿಗೆ ಇಡಬೇಕು. ಒಂದು ಕ್ಲಿಕ್ಕಿಗೆ ನಾನು ಇಂತಿಷ್ಟು ಪೇ ಮಾಡ್ತೀನಿ. ಯಾರಿಗೆ ಪೇ ಮಾಡ್ತೀನಿ? ಸೊ ಗೂಗಲ್ ಆ್ಯಡ್ಸಲ್ಲಿ ಬಿಡ್ ಮಾಡ್ತೀನಿ. ಸೊ ಒಂದು ಕ್ಲಿಕ್ಕಿಗೆ ನಾನು ಇಷ್ಟು ಪೇ ಮಾಡ್ತೀನಿ. ಸೊ ಆ ಪೇ ರಿಲೇಟೆಡ್ ನೆಕ್ಸ್ಟು ಫರ್ದರ್ ಪ್ರೋಸೆಸ್ಗಳು ಆಗ್ತಾ ಹೋಗ್ತದೆ. ಒಂದು ಆ್ಯಸ್ ಅ ಬಿಗಿನರ್ ಆಗಿದ್ದರೆ ನೀವು ಒಂದು ಕ್ಲಿಕ್ಕಿಗೆ ಇಂತಿಷ್ಟು ಬಜೆಟ್ ಅಂತ ಇಡ್ತೀರಾ. ಒಂದು ಕ್ಲಿಕ್ಕಿಗೆ 50 ರೂಪಾಯಿ ಇಡ್ಬೋದು, ಕೆಲವರು 60 ರೂಪಾಯಿ ಇಡ್ತಾರೆ, ಇನ್ನು ಕೆಲವರು 100 ರೂಪಾಯಿ ಇಡ್ತಾರೆ. ಸೊ ಆ 100 ರೂಪಾಯಿ ಅನ್ನೋದು 100 ರೂಪಾಯಿ ಕಟ್ಟಾಗ್ತದಾ ಆ್ಯಡ್ ರನ್ ಆದಾಗ, ಅಥವಾ 100 ರೂಪಾಯಿಗಿಂತಲೂ ಕಮ್ಮಿನೂ ಕಟ್ಟಾಗ್ಬೋದಾ? ಸೊ ಇದೆಲ್ಲ ಹೇಗೆ ಆಗ್ತದೆ, ಆ ಪ್ರೋಸೆಸ್ ಏನು? ಸೊ ಅದು ಈ ಕ್ವಾಲಿಟಿ ಸ್ಕೋರಲ್ಲಿ ನಾನು ಹೇಳ್ತೇನೆ. ಸೊ ಇಲ್ಲಿವಾಗ ಮೊದಲಿಗೆ ಕ್ವಾಲಿಟಿ ಸ್ಕೋರ್ ಅಂತ ನಿಮಗೆ ಕಾಣಿಸ್ತಾ ಇದೆ. ಸೊ ಕೆಳಗಡೆ 1 to 10 ಅಂತ ಕಾಣಿಸ್ತಾ ಇದೆ. ಸೊ ನಿಮಗೆ ಕ್ವಾಲಿಟಿ ಸ್ಕೋರ್ ಹೇಗೆ ಕೊಡ್ತಾರೆ ಅಂತ ಹೇಳಿದರೆ, ಸೊ 1 ಇಂದ 10 ತನಕ ನಿಮಗೆ ಒಂದು ಸ್ಕೋರ್ ಇರ್ತದೆ. ಸೊ ಇನ್ ಬಿಟ್ವೀನ್ ದ್ಯಾಟ್ ನಿಮಗೆ ಸಿಗ್ತದೆ. ಸೊ ಅದು ಹೇಗೆ ಸಿಗ್ತದೆ ಆ್ಯಂಡ್ ಆ ಕ್ವಾಲಿಟಿ ಸ್ಕೋರ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತದೆ, ಸೊ ಅದು ನಾನು ನಿಮಗೆ ಇಲ್ಲಿ ಫರ್ದರ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೇನೆ. ಸೊ ಇಲ್ಲಿ 1 to 10 ಅಂತ ಕಾಣಿಸ್ತಾ ಇದೆ. ಸೊ 1 to 10 ಅಂತ ಹೇಳಿದರೆ ಇನ್ ಬಿಟ್ವೀನ್ ದ್ಯಾಟ್ ನಿಮಗೆ ಕ್ವಾಲಿಟಿ ಸ್ಕೋರ್ ಕೊಡ್ತಾರೆ. ಸೊ 9, 8, 7 ಇದೆಲ್ಲ ಒಂದು ಗುಡ್ ಕ್ವಾಲಿಟಿ ಸ್ಕೋರ್. ಸೊ ಆ ಗುಡ್ ಕ್ವಾಲಿಟಿ ಸ್ಕೋರ್ ಬರಬೇಕಂತ ಹೇಳಿದರೆ, ಸೊ ನಿಮ್ಮ ಆ್ಯಡ್ ಕಾಪಿ, ಸೊ ಸರ್ಚ್ ಆ್ಯಡ್ ಮಾಡಿರ್ತೀರ, ಒಂದು ಆ ಆ್ಯಡ್ ಕಾಪಿಗೆ ಎಷ್ಟು ಕ್ವಾಲಿಟಿ ಸ್ಕೋರ್ ಬರಬೇಕಂತ ಹೇಳಿದರೆ, ಸೊ ಇನ್ ಬಿಟ್ವೀನ್ 7 to 8 ಇಸ್ ಅ ಗುಡ್ ಕ್ವಾಲಿಟಿ. ಸೊ ಆ ಕ್ವಾಲಿಟಿ ಸ್ಕೋರ್ ಅನ್ನೋದು ನಿಮ್ಮ ಆ್ಯಡ್ ಕಾಪಿಗೆ ಸಿಗಬೇಕಂತ ಹೇಳಿದರೆ ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನು ನಾವು ಫಾಲೋ ಮಾಡಬೇಕು. ಸೊ ಕೆಲವೊಂದು ಫ್ಯಾಕ್ಟರ್ಸ್ಗಳನ್ನು ನಾವು ಫಾಲೋ ಅಪ್ ಮಾಡಬೇಕು. ಸೊ ಅದು ಯಾವುದೆಲ್ಲ ಫ್ಯಾಕ್ಟರ್ಸ್ ಅಂತ ಹೇಳಿದರೆ, ಮೊದಲಿಗೆ ನಮಗೆ ಕ್ವಾಲಿಟಿ ಸ್ಕೋರ್ ಚೆನ್ನಾಗಿ ಸಿಗಬೇಕಂತ ಇದ್ದರೆ, ಸೊ ನಾವು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಫ್ಯಾಕ್ಟರ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು. ಸೊ ಮೊದಲಿಗೆ ನಿಮಗೆ ಕ್ವಾಲಿಟಿ ಸ್ಕೋರ್ ಅಂತ ಹೇಳಿದರೆ ಏನು? ದ ಕ್ವಾಲಿಟಿ ಸ್ಕೋರ್ ಇಸ್ ಅ ಡಯಾಗ್ನೋಸ್ಟಿಕ್ ಟೂಲ್ ಮೆಂಟ್ ಟು ಗಿವ್ ಆ್ಯನ್ ಸೆನ್ಸ್ ಆಫ್ ಹೌ ವೆಲ್ ಯುವರ್ ಆ್ಯಡ್ ಕ್ವಾಲಿಟಿ ಕಂಪೇರ್ಸ್ ಟು ದ ಅದರ್ ಅಡ್ವರ್ಟೈಸರ್. ಸೊ ಒಂದು ಕ್ವಾಲಿಟಿ ಸ್ಕೋರ್ ಕೊಡಬೇಕಂತಿದ್ರೆ ಮುಂಚೆ, ಈಗ ನಾನೊಬ್ಬ ಒಂದು ಗೂಗಲ್ ಆ್ಯಡ್ ಮಾಡಿರ್ತೀನಿ, ಗೂಗಲ್ ಸರ್ಚ್ ಆ್ಯಡ್ ಮಾಡಿರ್ತೀನಿ. ಸೊ ಅದಕ್ಕೆ ಒಂದಿಷ್ಟು ಕ್ವಾಲಿಟಿ ಸ್ಕೋರ್ ಬರಬೇಕಲ್ಲ. ಸೊ ಕ್ವಾಲಿಟಿ ಸ್ಕೋರ್ ಹೇಗೆ ಕೊಡ್ತಾರಂತ ಇದ್ದರೆ, ಸೊ ನನ್ನ ಆ್ಯಡ್ ಕಾಪಿ, ಸೊ ನನ್ನ ಅಡ್ವರ್ಟೈಸ್, ಸೊ ನಾನು ಹೇಗೆ ಅಡ್ವರ್ಟೈಸ್ ಮಾಡಿದ್ದೀನಿ, ಮತ್ತು ನನ್ನ ಥರದವನೇ ಇನ್ನೊಬ್ಬ ಅನ್ನೋನ್ ಅಡ್ವರ್ಟೈಸರ್, ಸೊ ಅವನ ಆ್ಯಡ್ ಕಾಪಿನ ಹೇಗೆ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜಲ್ಲಿ ಶೋ ಮಾಡಿದ್ದಾನೆ. ಸೊ ಅದನ್ನು ಕಂಪೇರ್ ಮಾಡ್ತಾರೆ. ಸೊ ಬೋತ್ ವಿಲ್ ಕಂಪೇರ್. ಸೊ ನನ್ನ ಆ್ಯಡ್ ಕಾಪಿ ಪ್ಲಸ್ ಇನ್ನೊಬ್ಬ ಯಾರೋ ಅನ್ನೋನ್ ಅಡ್ವರ್ಟೈಸರ್, ಸೊ ನನ್ನ ಥರನೇ ಒಬ್ಬ ಅಡ್ವರ್ಟೈಸರ್, ಅವನ ಆ್ಯಡ್ ಕಾಪಿ ಹೇಗಿದೆ, ನನ್ನ ಆ್ಯಡ್ ಕಾಪಿ ಹೇಗಿದೆ, ಕಂಪ್ಯಾರಿಟಬಲ್ ಆಗ್ತದೆ. ಸೊ ಅದನ್ನೆರಡು ಕಂಪೇರ್ ಮಾಡಿ, ಸೊ ಲೈಕ್ ಆಪ್ಷನ್ ಆಗ್ತದೆ ಅಂದ್ಕೊಳ್ಳಿ. ಸೊ ಲೈಕ್ ಆಪ್ಷನ್ ಮಾಡ್ತಾರೆ. ಸೊ ಅವೆರಡನ್ನು ಕಂಪೇರ್ ಮಾಡಿ, ಸೊ ನಮಗೆ ಒಂದಿಷ್ಟು ಕ್ವಾಲಿಟಿ ಸ್ಕೋರ್ ಅಂತ ಕೊಡ್ತಾರೆ. ಸೊ ಇಲ್ಲಿ ನೀವು ಫೇಸ್ಬುಕ್ ಥರ ಇಂತಿಷ್ಟು ಬಿಡ್ ಮಾಡಿದ್ದೀರಾ, ಸೊ ಒಂದಿಷ್ಟು ರೀಚ್ ಆಗ್ತದೆ, ಒಂದಿಷ್ಟು ಲೈಕ್ಸ್ ಬರ್ತದೆ, ಒಂದಿಷ್ಟು ಕನ್ವರ್ಷನ್ ಆ್ಯಕ್ಟಿವಿಟೀಸ್ಗಳಾಗ್ತದೆ. ಸೊ ಇಲ್ಲಿ ಆ ಥರ ಅಲ್ಲ. ಸೊ ಇಲ್ಲಿ ಹೇಗೆ ಅಂತ ಹೇಳಿದರೆ, ಮೊದಲಿಗೆ ನಿಮ್ಮ ಅಮೌಂಟ್ ಇಲ್ಲಿ ಮ್ಯಾಟರ್ ಆಗಲ್ಲ. ಅಮೌಂಟ್ ಕೂಡ ಮ್ಯಾಟರ್ ಆಗ್ತದೆ, ಬಟ್ ಹೇಗೆ ಮ್ಯಾಟರ್ ಆಗಲ್ಲ ಅಂತ ಹೇಳಿದರೆ, ಸೊ ನಿಮ್ಮ ಅಮೌಂಟ್ ಏನು ಕೊಟ್ಟಿರ್ತಾರಲ್ಲ, ಒಂದು ಪೇಪರ್ ಕ್ಲಿಕ್ಕಿಗೆ PPC ಪೇಪರ್ ಕ್ಲಿಕ್ಕಿಗೆ ಅಥವಾ CPC ಕಾಸ್ಟ್ ಪರ್ ಕ್ಲಿಕ್ಕಿಗೆ 50 ರೂಪಾಯಿ 50 ರೂಪಾಯಿ ನೀವು ಇಟ್ಟಿದ್ದೀರಾ ಅಂದ್ಕೊಂಡ್ರೆ, ಸೊ ನಿಮ್ಮ ವೆಬ್ಸೈಟ್ ಅದೇ ಥರ ಇರಬೇಕು. ನೀವು ಆ್ಯಡ್ ಕಾಪಿ ಎಲ್ಲಿಂದ ಬರ್ತದೆ ಹೇಳಿ? ಸೊ ನಿಮ್ಮ ವೆಬ್ಸೈಟಲ್ಲಿರುವ ಯಾವುದೋ ಒಂದು ಪೇಜನ್ನು ಅಥವಾ ನಿಮ್ಮ ಪ್ರಾಡಕ್ಟ್ ಪೇಜನ್ನು, ಸರ್ವಿಸ್ ಪೇಜನ್ನು ನೀವು ಸ್ಪಾನ್ಸರ್ಡ್ ಆಗಿ ಪುಷ್ ಮಾಡ್ತೀರಾ. ಎಲ್ಲಿ ರ್ಯಾಂಕ್ ಮಾಡ್ತೀರಾ? ಎಲ್ಲಿ ಮಾಡ್ತೀರಾ ರ್ಯಾಂಕು? ಸರ್ಚ್ ಇಂಜಿನ್ ರಿಸಲ್ಟ್ ಪೇಜಲ್ಲಿ ರ್ಯಾಂಕ್ ಮಾಡ್ತೀರಾ. ಸೊ ನೀವು ಪುಷ್ ಮಾಡಿದಾಗ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜಲ್ಲಿ ಸ್ಪಾನ್ಸರ್ಡ್ ಆ್ಯಡ್ ಅನ್ನೋದು ಟಾಪಲ್ಲಿ ತೋರಿಸಿದಾಗ, ಆ ಆ್ಯಡ್ ಕಾಪಿ ಅನ್ನೋದು ಒಂದಿಷ್ಟು ಫ್ಯಾಕ್ಟರ್ಸ್ಗಳು ಆ ಆ್ಯಡ್ ಕಾಪಿಗೆ ಇರಬೇಕು. ಅಂದರೆ ಆ ಕ್ವಾಲಿಟಿ ಅದರಲ್ಲಿ ಇರಬೇಕು. ಆ ಕ್ವಾಲಿಟಿ ಇದ್ದರೆ ಮಾತ್ರ ನಿಮಗೆ ಕ್ವಾಲಿಟಿ ಸ್ಕೋರ್ ಅನ್ನೋದು ಚೆನ್ನಾಗಿ ಸಿಗ್ತದೆ. ಸೊ ಇಲ್ಲಿ ಕ್ವಾಲಿಟಿ ಸ್ಕೋರ್ ಅಂದರೆ ಅದೇ ಹೇಳ್ತಾ ಇರುವಂಥದ್ದು. ದ ಕ್ವಾಲಿಟಿ ಸ್ಕೋರ್ ಇಸ್ ಅ ಡಯಾಗ್ನೋಸ್ಟಿಕ್ ಟೂಲ್ ಮೆಂಟ್ ಟು ಗಿವ್ ಅ ಸೆನ್ಸ್ ಆಫ್ ಹೌ ವೆಲ್ ಯುವರ್ ಆ್ಯಡ್ ಕ್ವಾಲಿಟಿ ಕಂಪೇರ್ಸ್ ಟು ದಿ ಅದರ್ ಅಡ್ವರ್ಟೈಸರ್. ಸೊ ಇನ್ನೊಬ್ಬ ಅಡ್ವರ್ಟೈಸರ್ಗಿಂತ ನಿಮ್ಮ ಆ್ಯಡ್ ಅನ್ನೋದು ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಚೆನ್ನಾಗಿದೆ, ಸೊ ಅದರ ಮೇಲೆ ನಿಮಗೆ ಕ್ವಾಲಿಟಿ ಸ್ಕೋರ್ ಸಿಗ್ತಾ ಹೋಗ್ತದೆ. ಸೊ ದಿಸ್ ಸ್ಕೋರ್ ಇಸ್ ಮೆಷರ್ಡ್ ಆನ್ ಅ ಸ್ಕೇಲ್ ಫ್ರಮ್ 1 to 10. ನಾನು ಆಲ್ರೆಡಿ ಹೇಳಿದಾಗೆ 1 to 10, ಇನ್ ಬಿಟ್ವೀನ್ ದಟ್ 7, 8, 9 ದೀಸ್ ಆರ್ ದಿ ಗುಡ್ ಕ್ವಾಲಿಟಿ ಸ್ಕೋರ್. ಸೊ 1 to 10 ಅವೈಲೇಬಲ್ ಅಟ್ ದ ಕೀವರ್ಡ್ ಲೆವೆಲ್ ಅಂತ ಹೇಳಿದ್ದಾರೆ. ಅಂದರೆ 1 to 10 ಇನ್ ಬಿಟ್ವೀನ್ ದ್ಯಾಟ್ ಇದ್ದರೆ ದಟ್ಸ್ ಬೆಸ್ಟ್. ಸೊ ಇವಾಗ ನಾನು ಹೇಳಿದೆ, ಅದರ್ ಅಡ್ವರ್ಟೈಸರ್ಗಿಂತ ನಮ್ಮ ಆ್ಯಡ್ ಕಾಪಿ ಅನ್ನೋದು ಚೆನ್ನಾಗಿರಬೇಕು. ಆವಾಗ ಮಾತ್ರ ನಮಗೆ ಕ್ವಾಲಿಟಿ ಸ್ಕೋರ್ ಒಂದು ಚೆನ್ನಾಗಿ ಬರ್ತದೆ. ಅಂದರೆ ಒಬ್ಬ ಅಡ್ವರ್ಟೈಸರ್ ಥಿಂಕ್ ಮಾಡಿ,
ಆ್ಯಸ್ ಅ ಒಂದು ಇಮ್ಯಾಜಿನೇಷನ್ ಆಗಿ ಒಬ್ಬ ಅಡ್ವರ್ಟೈಸರ್ ಇದ್ದಾನೆ. ಈಗ ನಾನು ಒಬ್ಬ ಅಡ್ವರ್ಟೈಸರ್. ಸೊ ಆ ಅಡ್ವರ್ಟೈಸರ್ CPC ಕಾಸ್ಟ್ ಪರ್ ಕ್ಲಿಕ್ಕಿಗೆ ಅಥವಾ PPC ಪೇ ಪರ್ ಕ್ಲಿಕ್ ಅಂತ ಇಟ್ಕೊಳ್ಳಿ, ಅದಕ್ಕೆ 50 ರೂಪಾಯಿ ಇಟ್ಟ. ಒಂದು ಆ್ಯಡ್ ಕಾಪಿ ಕ್ಲಿಕ್ ಮಾಡಿದರೆ ಹೇಗೆ ಕ್ಲಿಕ್ ಮಾಡೋದು ಅಂತ ಹೇಳಿದರೆ ಇಲ್ಲಿ ನಾನು ತೋರಿಸ್ತೇನೆ. ಈಗ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಕೊಟ್ಟೆ. ಸೊ CPC ಅಂತ ಹೇಳಿದರೆ ಕಾಸ್ಟ್ ಪರ್ ಕ್ಲಿಕ್. ಒಬ್ಬ ಯೂಸರ್ ಬಂದು ಇದಕ್ಕೆ ಕ್ಲಿಕ್ ಮಾಡಿದರೆ ನಾನು 50 ರೂಪಾಯಿ ಕೊಡ್ತೇನೆ ಅಂತ ಗೂಗಲ್ ಆ್ಯಡ್ಸ್ನವರಿಗೆ ಹೇಳಬೇಕು. ನಾವು ಹೇಳಿ ಬಿಡ್ ಮಾಡ್ತೀವಿ ತಾನೇ. ಸರ್ಚ್ ಆ್ಯಡಲ್ಲಿ ನಿಮಗೆ ಹೇಳಿದೆ ಆಲ್ರೆಡಿ ನಾನು. ಸೊ ಇದು ಮಾಡಿ ನಾನು ಎಷ್ಟು ಕೊಡ್ತೀನಿ, 50 ರೂಪಾಯಿ ಕೊಡ್ತೀನಿ ಅಂತ ಒಬ್ಬ ಹೇಳಿದ್ದಾನೆ. ಇನ್ನೊಬ್ಬ ಬರ್ತಾನೆ. ಸೊ ಒಂದು CPCಗೆ ನಾನು 20 ರೂಪಾಯಿ ಕೊಡ್ತೀನಿ ಅಥವಾ 30 ರೂಪಾಯಿ ಕೊಡ್ತೀನಿ ಅಂದ್ಕೊಳ್ಳಿ. ಸೊ ನಾನು 50 ರೂಪಾಯಿ ಕೊಟ್ಟಿದ್ದೆ, ಇನ್ನೊಬ್ಬ ಬಂದು 30 ರೂಪಾಯಿ ಕೊಟ್ಟಿದ್ದ. ಸೊ ಇವಾಗ ಏನಾಗ್ತದೆ ಅಂತ ಹೇಳಿದರೆ CPC ಅನ್ನೋದು ಹೇಗೆ ಕಟ್ ಆಗ್ತದೆ ಅಂತ ಹೇಳಿದರೆ, ಸೊ ನಿಮ್ಮ ಆ್ಯಡ್ ಕಾಪಿ ಮೇಲೆ ಡಿಪೆಂಡ್ ಆಗಿರ್ತದೆ. 50 ರೂಪಾಯಿ ಇಟ್ಟವನದು ಟಾಪಲ್ಲಿ ಬರ್ತದೆ ಅಥವಾ 30 ರೂಪಾಯಿ ಇಟ್ಟವನದು ಕೆಳಗಡೆ ಬರ್ತದೆ ಅಂತ ಅಲ್ಲ. ಇಲ್ಲಿ ಲಾಜಿಕ್ ಈಸ್ ಡಿಫ್ರೆಂಟ್. ಸೊ ಈಗ 50 ರೂಪಾಯಿ ಹೇಗೆ ಕಟ್ ಆಗ್ತದೆ ಅಂದರೆ, ಸೊ ಈ ಫ್ಯಾಕ್ಟರ್ಸ್ಗಳ ಮೇಲೆ ಡಿಪೆಂಡ್ ಆಗಿರ್ತದೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ್ಯಡ್ ರಿಲೆವೆನ್ಸಿ, ಲ್ಯಾಂಡಿಂಗ್ ಪೇಜ್ ಟ್ರಾನ್ಸ್ಪರೆನ್ಸಿ, ಇನ್ಕ್ರೀಸಿಂಗ್ ಆನ್ ಸೈಟ್ ಟೈಮ್, ಈಸಿ ಆಫ್ ನ್ಯಾವಿಗೇಷನ್. ಈ ಫ್ಯಾಕ್ಟರ್ಸ್ಗಳು ಚೆನ್ನಾಗಿ ಇದ್ದರೆ ನಿಮ್ಮ ಒಂದು ಆ್ಯಡ್ ಕಾಪಿಯಲ್ಲಿ, ಆವಾಗ ಏನಾಗ್ತದೆ, ನಿಮ್ಮ ಹಣ ಕಮ್ಮಿ ಕಟ್ಟಾಗ್ತಾ ಹೋಗ್ತದೆ. ಹೇಗೆ ಅಂತ ಹೇಳಿದರೆ ಇಲ್ಲಿ ಮೆರಿಟಲ್ಲಿ ಬರುವುದಂತ. ಸೊ ನಿಮ್ಮ ಆ್ಯಡ್ ಕಾಪಿ ಚೆನ್ನಾಗಿದ್ದರೆ ಮಾತ್ರ, ಅಥವಾ ರಿಲೆವೆಂಟ್ ಆಗಿದ್ದರೆ, ಅದರ ಟ್ರಾನ್ಸ್ಪರೆನ್ಸಿ ಚೆನ್ನಾಗಿದ್ದರೆ, ಆನ್ಸೈಟ್ ಟೈಮ್ ಚೆನ್ನಾಗಿದ್ದರೆ, ಆವಾಗ ಏನಾಗ್ತದೆ, ನಿಮಗೆ ಒಳ್ಳೆ ಕ್ವಾಲಿಟಿ ಸ್ಕೋರ್ ಸಿಗ್ತದೆ. ಆವಾಗ 30 ರೂಪಾಯಿ ಇಟ್ಟನ್ನೋದು ಕೂಡ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್ ಟಾಪಲ್ಲಿ ಬರೋ ಚಾನ್ಸಸ್ ಇರ್ತದೆ. 50 ರೂಪಾಯಿ ಇಟ್ಟನ್ನೋದು ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್ ಮಿಡಲ್ ಬರೋ ಚಾನ್ಸಸ್ ಕೂಡ ಇರ್ತದೆ. ಸೊ ಇಲ್ಲಿ ಟೋಟಲಿ ಇಟ್ ಡಿಪೆಂಡ್ಸ್ ಆನ್ ದೀಸ್ ಫ್ಯಾಕ್ಟರ್ಸ್. ಈ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರ್ತದೆ. ಸೊ ಯಾವೆಲ್ಲ ಫ್ಯಾಕ್ಟರ್ಸ್ ಅಂತ ಹೇಳಿದರೆ, ಆ್ಯಡ್ ರಿಲೆವೆನ್ಸಿ, ಲ್ಯಾಂಡಿಂಗ್ ಪೇಜ್ ಟ್ರಾನ್ಸ್ಪರೆನ್ಸಿ, ಇನ್ಕ್ರೀಸಿಂಗ್ ಆನ್ ಸೈಟ್ ಟೈಮ್, ಈಸಿ ಆಫ್ ನ್ಯಾವಿಗೇಷನ್. ಸೊ ಆ್ಯಡ್ ರಿಲೆವೆನ್ಸಿ ಅಂತ ಹೇಳಿದರೆ ಇಲ್ಲಿ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಇದೆ, 100% ಜಾಬ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಇದೆ. ಸೊ ಇದನ್ನು ಕ್ಲಿಕ್ ಮಾಡಿ ನಾನು ವೆಬ್ಸೈಟಿಗೆ ಹೋದಾಗ ನನಗೆ ಫುಡ್ ರಿಲೇಟೆಡ್ ಇನ್ಫಾರ್ಮೇಷನ್ ಬರ್ಬೋದು, ಅಥವಾ ಇನ್ನೊಂದು ಯಾವುದೋ ಎಂಟರ್ಟೈನ್ಮೆಂಟ್ ಪರ್ಪಸ್ ಇನ್ಫಾರ್ಮೇಷನ್ ಬರ್ಬೋದು. ರಿಲೆವೆಂಟ್ ಆ್ಯಡ್ ಇರಬೇಕು. ಯಾಕೆ ಅಂತ ಹೇಳಿದರೆ, ಅದು ಕ್ಲಿಕ್ ಮಾಡಿ ನಾನು ಹೋದಾಗ ನನಗೆ ಎಂಟರ್ಟೈನ್ಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್, ಇನ್ಯಾವುದು ಫುಡ್ ರಿಲೇಟೆಡ್ ಇನ್ಫಾರ್ಮೇಷನ್ ಬಂದರೆ ಯೂಸರ್ ಡಿಸಪಾಯಿಂಟ್ ಆಗ್ತಾನೆ. ಸೊ ದಟ್ ಈಸ್ ಒನ್ ನೆಗೆಟಿವ್ ಪಾಯಿಂಟ್. ಸೊ ಅದು ನಾವು ಮಾಡಬಾರ್ದು. ಕಂಟೆಂಟ್ ಅನ್ನೋದು ರಿಲೆವೆಂಟ್ ಆಗಿರಬೇಕು. ಅಕಾರ್ಡಿಂಗ್ ಟು ದ 2024 ಆಲ್ಗೋರಿಥಮ್, ಗೂಗಲ್ ಕೋರ್ ಅಪ್ಡೇಟ್ಸಲ್ಲಿ ಇದು ಕೂಡ ಒಂದು ಮ್ಯಾಟರ್ ಆಗ್ತದೆ. ಕಂಟೆಂಟ್ ಕ್ವಾಲಿಟಿ ಇರಬೇಕು, ರಿಲೆವೆಂಟ್ ಇರಬೇಕು. ಅದಿಲ್ಲ ಅಂತ ಹೇಳಿದರೆ ಇಟ್ ಕನ್ಸಿಡರ್ ಆ್ಯಸ್ ಇನ್ ಸ್ಪ್ಯಾಮ್ ಆ್ಯಕ್ಟಿವಿಟಿ ಅಂತ ಆಲ್ರೆಡಿ ತಿಳಿಸಿದ್ದಾರೆ 2024 ಕೋರ್ ಅಪ್ಡೇಟ್ಸಲ್ಲಿ, ಗೂಗಲ್ ಕೋರ್ ಅಪ್ಡೇಟ್ಸಲ್ಲಿ. ಇಲ್ಲಿ ಸೊ ಲ್ಯಾಂಡಿಂಗ್ ಪೇಜ್ ಟ್ರಾನ್ಸ್ಪರೆನ್ಸಿ ಅಂತ ಇದೆ. ಸೊ ಲ್ಯಾಂಡಿಂಗ್ ಪೇಜ್ ಟ್ರಾನ್ಸ್ಫರ್ ಅಂತ ಹೇಳಿದರೆ ಅದೇ ಅಗೇನ್ ದ ಕಂಟೆಂಟ್ ರಿಲೆವೆಂಟ್. ಸೊ ರಿಲೆವೆಂಟ್ ಕಂಟೆಂಟ್ ಇರಬೇಕು. ಸೊ ಟ್ರಾನ್ಸ್ಪರೆನ್ಸಿ, ಸೊ ಯೂಸರ್ ಏನು ಸರ್ಚ್ ಮಾಡ್ತಾನೆ ಅದು ರಿಲೇಟೆಡ್ ಇನ್ಫಾರ್ಮೇಷನ್ ಕೊಟ್ಟಿರಬೇಕು. ಇನ್ಕ್ರೀಸಿಂಗ್ ಆನ್ ಸೈಟ್ ಟೈಮ್. ಸೊ ಇನ್ಕ್ರೀಸಿಂಗ್ ಆನ್ ಸೈಟ್ ಟೈಮ್ ಅಂತ ಹೇಳಿದರೆ ಯೂಸರ್ ಬಂದು ನಿಮ್ಮ ವೆಬ್ಸೈಟಿನ ಈ ಪೇಜಿಗೆ ಹೋದಾಗ ಸೊ ಯೂಸರಿಗೆ ಒಂದು ಟೈಪ್ ಆಫ್ ಕನೆಕ್ಷನ್ ಆಗಬೇಕು. ಅವನು ಕ್ಲಿಕ್ ಮಾಡಿರೋ ಬಂದಿರೋ ಇನ್ಫಾರ್ಮೇಷನ್, ಇಲ್ಲಿರೋ ಇನ್ಫಾರ್ಮೇಷನ್ ಸಿಮಿಲರ್ ಇರಬೇಕು. ಅವನು ಕ್ಲಿಕ್ ಮಾಡಿರೋ ಕಂಟೆಂಟ್ ಆ್ಯಂಡ್ ಇಲ್ಲಿ ತೋರಿಸ್ತಾ ಇರೋ ಕಂಟೆಂಟ್ ಸಿಮಿಲರ್ ಇರಬೇಕು. ಆ್ಯಂಡ್ ಈ ಪೇಜ್ ಅವನಿಗೆ ಎಮೋಷ್ನಲಿ ಕನೆಕ್ಟ್ ಆಗಬೇಕು. ಆನ್ಸೈಟ್ ಟೈಮ್ ಅವನು ಜಾಸ್ತಿ ಮಾಡಬೇಕು. ಈ ವೆಬ್ಸೈಟಲ್ಲಿ ಅವನ ಟೈಮ್ ಅನ್ನೋದು ನಾವು ಇನ್ಕ್ರೀಸ್ ಮಾಡಬೇಕು. ಅದು ಕೂಡ ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ನಮ್ಮ ಕ್ವಾಲಿಟಿ ಸ್ಕೋರಲ್ಲಿ. ಸೊ ಈಸಿ ಆಫ್ ನ್ಯಾವಿಗೇಷನ್ ಅಂತ ಹೇಳಿದರೆ, ಇಲ್ಲಿಂದ ನಾನು ಇವಾಗ ಈ ವೆಬ್ಸೈಟಿಂದ ಇನ್ನೊಂದು ಯಾವುದೋ ಪೇಜಿಗೆ ಹೋದರೆ, ಈ ಪೇಜ್ ಬೇಡ. ಸೊ ಇಲ್ಲಿ ಒಂದಿಷ್ಟು ಆಪ್ಷನ್ಸ್ಗಳು ಕಾಣಿಸ್ತಾ ಇದೆ. ಸೊ ಇಲ್ಲಿ ಕಾಣಿಸ್ತಾ ಇದೆ ಮಾಡ್ಯುಲೇಸ್ಗಳೆಲ್ಲ, ಈ ಥರದೆಲ್ಲ ಈ ಥರ ಆಪ್ಷನ್ಸ್ಗಳೆಲ್ಲ ಇಲ್ಲಿ ಇದೆ. ಆ್ಯಂಡ್ ಇಲ್ಲಿ ಕೆಲವೊಂದು ಸರ್ವೀಸು, ಹೋಮ್ ಪೇಜು ಆ್ಯಂಡ್ ಸೋಷಲ್ ಐಕಾನ್ಸ್ಗಳೆಲ್ಲ ಇರ್ತದೆ. ಸೊ ಅಲ್ಲಿ ನಾನು ಕ್ಲಿಕ್ ಮಾಡಿದಾಗ, ಇವಾಗ ನಾನು ಇದು ಕ್ಲಿಕ್ ಮಾಡಿದಾಗ ಇದು ರಿಲೇಟೆಡ್ ಇನ್ಫಾರ್ಮೇಷನ್ ನಂಗೆ ಬರಬೇಕು. ಆ್ಯಂಡ್ ಅಥವಾ ಪ್ಲ್ಯಾನ್ಸ್, ಇಲ್ಲಿ ಇವಾಗ ಪ್ರೈವಸಿ, ಟರ್ಮ್ಸ್ ಸ್ಕೋರ್ ಎಲ್ಲ ಇದೆ. ಸೊ ನಾನು ಪ್ರೈವಸಿ ಹೊಡೆದೆ. ಇಲ್ಲಿ ನೋಡಿ ಲೋಡ್ ಹೇಗಾಗ್ತಿದೆ. ಈಸಿ ಆಫ್ ನ್ಯಾವಿಗೇಷನ್. ನಾನು ಯಾವುದಾದ್ರೂ ಪೇಜ್ ಬಂದು ಕ್ಲಿಕ್ ಮಾಡಿದಾಗ ಅಲ್ಲಿಂದ ಅಲ್ಲಿಗೆ, ಆ ಪೇಜಿಂದ ಇನ್ನೊಂದು ಪೇಜಿಗೆ, ಅಥವಾ ಸರ್ವಿಸ್ ಪೇಜಿಂದ ಹೋಮ್ ಪೇಜಿಂದ ಸರ್ವಿಸ್ ಪೇಜ್ ಆ್ಯಂಡ್ ಗ್ಯಾಲರಿ ಪೇಜಿಗೆ ಅಥವಾ ಥ್ಯಾಂಕ್ ಯು ಪೇಜಿಗೆ. ಸೊ ಅಲ್ಲಿಂದ ರೀಡೈರೆಕ್ಟ್ ಆಗ್ತಾ ಇರ್ತದಲ್ಲ, ಆ ಪೇಜ್ ಅನ್ನೋದು ಕ್ವಿಕ್ ಇರಬೇಕು. ಯೂಸರಿಗೆ ನಾವು ಲೇಟ್ ಮಾಡಬಾರ್ದು. ಆನ್ಸೈಟ್ ಟೈಮನ್ನು ಇನ್ಕ್ರೀಸ್ ಮಾಡಬೇಕು. ಸೊ ದಟ್ ಇಸ್ ದ ರೀಸನ್ ಆನ್ಸೈಟ್ ಟೈಮನ್ನು ಇನ್ಕ್ರೀಸ್ ಮಾಡಬೇಕು. ಆ್ಯಂಡ್ ಈಸಿ ಆಫ್ ನ್ಯಾವಿಗೇಷನ್ ಈಸಿ ಇರಬೇಕು. ಸೊ ಇದೆಲ್ಲ ಫ್ಯಾಕ್ಟರ್ಸ್ ನಿಮ್ಮ ವೆಬ್ಸೈಟ್ ಅನ್ನೋದು ಅಷ್ಟು ಒಳ್ಳೆ ರೀತಿಯಲ್ಲಿ ಬಿಲ್ಟ್ ಆಗಿದೆ,
ಅಂತಹ ಒಂದು ಒಳ್ಳೆ ಆ್ಯಡ್ ಕಾಪಿ ಮಾಡಿದ್ದೀರಾ, ಕಂಟೆಂಟು ರಿಲೆವೆಂಟ್ ಇದೆ. ಸೊ ಈ ಫ್ಯಾಕ್ಟರ್ಸ್ಗಳೆಲ್ಲ ಇದ್ದರೆ ನೀವು ಇಷ್ಟು ಬಜೆಟ್ ಬಿಡ್ ಮಾಡಿದ್ದೀರಲ್ಲ, ಇವಾಗ ನಾನು 50 ರೂಪಾಯಿ ಮಾಡಿದ್ದೀನಿ, ಇನ್ನೊಬ್ಬ ಅನ್ನೋನ್ ಪರ್ಸನ್ 20 ರೂಪಾಯಿ ಮಾಡಿದೆ ಅಂದ್ಕೊಳ್ಳಿ. ಸೊ ನನ್ನ 50 ರೂಪಾಯಲ್ಲಿ ಕೆಲವೊಮ್ಮೆ 50 ರೂಪಾಯಿನೂ ಕಟ್ಟಾಗೋ ಚಾನ್ಸಸ್ ಇರ್ತದೆ, 20 ರೂಪಾಯಲ್ಲಿ ಕಮ್ಮಿ ಕಟ್ಟಾಗೋ ಚಾನ್ಸಸ್ ಇರ್ತದೆ, ಅವ್ನು ಬಿಡ್ ಮಾಡಿರೋದಕ್ಕಿಂತ ಕಮ್ಮಿ ಕಟ್ಟಾಗೋ ಚಾನ್ಸಸ್ ಇರ್ತದೆ. ಬಿಕಾಸ್ ಯಾಕೆ, ದ ಪ್ಲಸ್ ಥಿಂಗ್ ಅವನು ಈ ಫ್ಯಾಕ್ಟರ್ಸ್ಗಳನ್ನೆಲ್ಲ ಫಾಲೋ ಮಾಡಿದ್ದಾನೆ, ನಾನು ಈ ಫ್ಯಾಕ್ಟರ್ಸ್ಗಳನ್ನು ಫಾಲೋ ಮಾಡಿಲ್ಲ. ಸೊ ನನಗೆ ರಿಸಲ್ಟ್ ಅಷ್ಟು ಚೆನ್ನಾಗಿ ಬಂದಿಲ್ಲ. ದ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಯುವರ್ ಗೂಗಲ್ ಆ್ಯಡ್ಸ್ ಕ್ವಾಲಿಟಿ ಸ್ಕೋರ್. ಸೊ ಇದೆಲ್ಲ ಫ್ಯಾಕ್ಟರ್ಸ್ಗಳು ನಿಮ್ಮ ಗೂಗಲ್ ಆ್ಯಡ್ ಕ್ವಾಲಿಟಿ ಸ್ಕೋರಿಗೆ ಎಫೆಕ್ಟ್ ಆಗ್ತದೆ. ಯಾವುದಂತ ಹೇಳಿದರೆ, ಅದು ನೀವು ಫಾಲೋ ಅಪ್ ಮಾಡಿಲ್ಲ ಅಂತ ಹೇಳಿದರೆ ಎಫೆಕ್ಟ್ ಆಗ್ತದೆ. ಸೊ ಆ್ಯಡ್ ಟೆಕ್ಸ್ಟ್ ರಿಲೆವೆನ್ಸ್ ಟು ದಿ ಕೀವರ್ಡ್ಸ್, ಕೀವರ್ಡ್ ರಿಲೆವೆನ್ಸ್ ಟು ಆ್ಯಡ್ ಟೆಕ್ಸ್ಟ್ ರಿಲೆವೆನ್ಸ್ ಟು ಕೀವರ್ಡ್ಸ್. ಆ್ಯಡ್ ಕಾಪಿ ರಿಸಲ್ಟ್ ಅನ್ನೋದು ಕೀವರ್ಡ್ಗೆ ಸಿಮಿಲರ್ ಆಗಿರಬೇಕು. ಇದು ಒಂದು ಕೀವರ್ಡ್ ಆಯಿತಾ, ಈ ಕೀವರ್ಡ್ಗೆ ರಿಲೆವೆಂಟ್ ಆನ್ಸರ್ ಇರಬೇಕು. ಅಗೇನ್ ದ ರಿಲೆವೆಂಟ್ ಕಂಟೆಂಟ್ ಮ್ಯಾಟರ್ಸ್ ಮೋರ್. ಅಂಡರ್ಸ್ಟ್ಯಾಂಡ್, ಕಂಟೆಂಟ್ ಅನ್ನೋದು ರಿಲೆವೆಂಟ್ ಇರಬೇಕು. ಲ್ಯಾಂಡಿಂಗ್ ಪೇಜ್ ಕ್ವಾಲಿಟಿ ಆ್ಯಂಡ್ ರಿಲೆವೆನ್ಸ್. ಲ್ಯಾಂಡಿಂಗ್ ಪೇಜ್ ಕ್ವಾಲಿಟಿ, ಅಗೇನ್ ವೆಬ್ಸೈಟಿನ ಲ್ಯಾಂಡಿಂಗ್ ಪೇಜ್ ಯೂಸರ್ ನೋಡ್ತಾನಲ್ಲ, ಯೂಸರ್ ಇಂಟರ್ಫೇಸ್ ಅವನು ನೋಡಿದಾಗ ಒಂದು ಒಳ್ಳೆ ಎಮೋಷ್ನಲಿ ಆ್ಯಂಡ್ ಅವನು ಒಂದು ಒಳ್ಳೆ ಫೀಲ್ ಆಗಬೇಕು. ಲ್ಯಾಂಡಿಂಗ್ ಪೇಜ್ ನೋಡಿದ ಮೇಲೆ ಅವನು ಚೆನ್ನಾಗಿ ಫೀಲ್ ಆಗಬೇಕು. ಆ್ಯಂಡ್ ಹಿಸ್ಟಾರಿಕಲ್ ಸಿ ಟಿ ಆರ್ ಆ್ಯಂಡ್ ಮ್ಯಾಚ್ಡ್ ಆ್ಯಡ್. ನಿಮ್ಮ ಹಿಸ್ಟಾರಿಕಲ್ ಸಿ ಟಿ ಆರ್ ಅಂತ ಹೇಳಿದರೆ ನಿಮ್ಮ ಪ್ರೀವಿಯಸ್ ರನ್ ಮಾಡಿರುವಂಥ ಗೂಗಲ್ ಆ್ಯಡ್ಸ್, ಅದರ ರಿಸಲ್ಟ್ ಕೂಡ, ಅದರಲ್ಲಿ ಬಂದಿರೋ ರಿಸಲ್ಟ್ಸ್ ಕೂಡ ನಿಮ್ಮ ಕ್ವಾಲಿಟಿ ಸ್ಕೋರಿಗೆ ಆ್ಯಡ್ ಆಗ್ತದೆ. ಕೀವರ್ಡ್ ರಿಲೆವೆನ್ಸ್ ಟು ಅವರ್ ಆ್ಯಡ್ ಗ್ರೂಪ್. ಅಗೇನ್ ದ ಕಂಟೆಂಟ್ ರಿಲೆವೆನ್ಸ್. ಕೀವರ್ಡ್ ನಿಮ್ಮ ಆ್ಯಡ್ ಗ್ರೂಪಿಗೆ ರಿಲೆವೆಂಟ್ ಆಗಿರಬೇಕು. ಸೊ ಇದೆಲ್ಲ ಫ್ಯಾಕ್ಟರ್ಸ್ಗಳು ಮ್ಯಾಟರ್ ಆಗ್ತದೆ. ಈಗ ಕ್ವಾಲಿಟಿ ಸ್ಕೋರ್ ಹೇಗೆ ಕೊಡ್ತಾರೆ ಅಂತ ಹೇಳಿ ಇಲ್ಲಿ ನಾನು ತೋರಿಸ್ತೀನಿ. ದ ಫಾರ್ಮುಲಾ ಎಕ್ಸ್ಪ್ಲೈನ್. ದ ಕ್ವಾಲಿಟಿ ಸ್ಕೋರ್ ಫಾರ್ಮುಲಾ ಹೇಗೆ ಬರ್ತದೆ ಅಂತ ಹೇಳಿದರೆ, 1 ಪ್ಲಸ್ ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ವೈಟ್ ಪ್ಲಸ್ ಆ್ಯಡ್ ರಿಲೆವೆನ್ಸ್ ವೈಟ್, ಸಿ ಟಿ ಆರ್ ವೈಟ್, ಕ್ಲಿಕ್ ಥ್ರೂ ರೇಟ್ ವೈಟ್, ಆ್ಯಡ್ ರಿಲೆವೆನ್ಸ್ ವೈಟು, ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ವೈಟು. ಸೊ 1 ಪ್ಲಸ್ ಲ್ಯಾಂಡಿಂಗ್ ಪೇಜ್ ಎಕ್ಸ್ಪೀರಿಯನ್ಸ್ ವೈಟ್ ಅಂತ ಹೇಳಿದ್ರೆ, ಇಷ್ಟು ತನಕ ನಾನು ಹೇಳಿದೆ ಲ್ಯಾಂಡಿಂಗ್ ಪೇಜ್ ಕ್ವಾಲಿಟಿ ಚೆನ್ನಾಗಿರಬೇಕು, ಕಂಟೆಂಟ್ ರಿಲೆವೆಂಟ್ ಇರಬೇಕು, ಅದ್ರ ರಿಲೇಟೆಡ್ ನಿಮಗೆ ಕ್ವಾಲಿಟಿ ಸ್ಕೋರ್ ಪ್ಲಸ್ ಆಗ್ತದೆ. ಆ್ಯಂಡ್ ಆ್ಯಡ್ ರಿಲೆವೆನ್ಸ್ ವೈಟ್, ಅದು ರಿಲೆವೆಂಟ್ ಕಂಟೆಂಟ್ ಇದ್ದರೆ ಅದಕ್ಕೂ ಕೂಡ ಪ್ಲಸ್ ಆಗ್ತದೆ. ಸಿ ಟಿ ಆರ್, ಗುಡ್ ಕ್ಲಿಕ್ ಥ್ರೂ ರೇಟ್. ಕ್ಲಿಕ್ ಥ್ರೂ ರೇಟ್ ಅಂತ ಹೇಳಿದರೆ ಕ್ಲಿಕ್ ಬೈ ಇಂಪ್ರೆಷನ್. ಕ್ಲಿಕ್ ಬೈ ಇಂಪ್ರೆಷನ್ ಅಂತ ಹೇಳಿದರೆ ಎಷ್ಟು ಸಲ ಈ ಒಂದು ಆ್ಯಡ್ ಕಾಪಿ ನನಗೆ ಶೋ ಆಗಿದೆ, ಒಬ್ಬ ಯೂಸರಿಗೆ ಎಷ್ಟು ಸಲ ಈ ಆ್ಯಡ್ ಕಾಪಿ ಬಂದಿದೆ, ಆ್ಯಂಡ್ ಎಷ್ಟು ಸಲ ಈ ಆ್ಯಡ್ ಕಾಪಿಗೆ ಕ್ಲಿಕ್ ಮಾಡಿದ್ದಾರೆ. ಸೊ ಆ ಕ್ಲಿಕ್ ಥ್ರೂ ರೇಟ್ ಕೂಡ ಇಲ್ಲಿ ಕೌಂಟ್ ಆಗ್ತದೆ. ಸೊ ಅದ್ರ ವೈಟ್ ಇದೆಲ್ಲ ಸೇರಿ ನಿಮಗೆ ಕ್ವಾಲಿಟಿ ಸ್ಕೋರ್ ಸಿಗ್ತದೆ. ಇಲ್ಲಿ ಇದೆಲ್ಲ ಸೇರಿ ನಿಮಗೆ ಕ್ವಾಲಿಟಿ ಸ್ಕೋರ್ ಸಿಗ್ತದೆ. ಇಲ್ಲಿ ಅಬೋ ಎವರೇಜ್, ಎವರೇಜ್, ಬಿಲೋ ಎವರೇಜ್ ಇದೆ. ಸೊ ಅಬೋ ಎವರೇಜ್ ಇಷ್ಟು ಕ್ವಾಲಿಟಿ ಸ್ಕೋರ್ ಇದ್ದರೆ ಬೆಸ್ಟು, ಆ್ಯಂಡ್ ಆ್ಯಾವ್ರೇಜ್ ಇಷ್ಟು ಇದ್ದರೆ ಬೆಸ್ಟು, ಬಿಲೋ ಆ್ಯಾವ್ರೇಜ್ ಇಸ್ 0. ಅಂಡರ್ಸ್ಟ್ಯಾಂಡ್, ಅಂದರೆ ನಿಮ್ಮ ಆ್ಯಡ್ ಕಾಪಿ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅರ್ಥ. ಸೊ ಇವಾಗ ಆ್ಯಡ್ ರ್ಯಾಂಕ್ ಹೇಗೆ ಕೊಡ್ತಾರೆ ಅಂತ ಹೇಳಿದರೆ, ದ ಗೂಗಲ್ ಆ್ಯಡ್ಸ್ ಆಪ್ಷನ್ ಫಾರ್ಮುಲಾ. ನಾನು ಮೊದಲಿಗೆ ಹೇಳಿದಂತೆ ಆಪ್ಷನ್ ಆಗ್ತದೆ. ಸೊ ಆಪ್ಷನಲ್ಲಿ ಒಬ್ಬ ಮೆರಿಟಲ್ಲಿ ಎಲ್ಲಿ ಬರ್ತಾನೆ, ಸರ್ಚ್ ಇಂಜಿನ್ ರಿಸಲ್ಟ್ ಪೇಜಲ್ಲಿ ರ್ಯಾಂಕ್ ಆಗ್ತಾನೆ. ಕ್ವಾಲಿಟಿ ಸ್ಕೋರ್ ಇಂಟು ಮ್ಯಾಕ್ಸಿಮಮ್ ಸಿ ಪಿ ಸಿ ಬಿಡ್ ದ್ಯಾಟ್ ಈಕ್ವಲ್ಸ್ ಟು ಆ್ಯಡ್ ರ್ಯಾಂಕ್. ಇವಾಗ ಕ್ವಾಲಿಟಿ ಸ್ಕೋರ್ ಸಿಕ್ತು, ನೀವು ಮ್ಯಾಕ್ಸಿಮಮ್ ಸಿ ಪಿ ಸಿ ಬಿಡ್ ಆಲ್ರೆಡಿ ಬಿಡ್ ಮಾಡಿರ್ತೀರ, ಅದ್ರ ರಿಲೇಟೆಡ್ 2 ಮಲ್ಟಿಪ್ಲೈ ಆಗಿ ನಿಮಗೆ ಆ್ಯಡ್ ರ್ಯಾಂಕ್ ಸಿಗ್ತದೆ. ಆ ಆ್ಯಡ್ ರ್ಯಾಂಕ್ ಥ್ರೂ ನಿಮ್ಮ ಆ್ಯಡ್ ಕಾಪಿ ಅನ್ನೋದು ಸರ್ಚ್ ಇಂಜಿನ್ ರಿಸಲ್ಟ್ ಪೇಜಲ್ಲಿ ರ್ಯಾಂಕ್ ಆಗ್ತದೆ. ಅಂಡರ್ಸ್ಟ್ಯಾಂಡ್, ಇಲ್ಲಿ ಕ್ವಾಲಿಟಿ ಸ್ಕೋರ್ ಇದೆ. ಸೊ ದಿಸ್ ಈಸ್ 1 ಔಟ್ ಆಫ್ 10 ರೇಟಿಂಗ್ ಆಫ್ ದಿ ಕ್ವಾಲಿಟಿ ಆ್ಯಂಡ್ ರಿಲೆವೆನ್ಸ್ ಟು. ಇಲ್ಲಿದೆ ನೋಡಿ ಕ್ವಾಲಿಟಿ ಸ್ಕೋರ್ 1 ಔಟ್ ಆಫ್ 10 ಅಲ್ಲಿ ಕೊಡ್ತಾರೆ. ಮ್ಯಾಕ್ಸಿಮಮ್ ಸಿ ಪಿ ಸಿ ಬಿಡ್ ನೀವು ಆ್ಯಡ್ ಕಾಪಿಗೆ ಎಷ್ಟು ಬಿಡ್ ಮಾಡಿದ್ದಾರೆ, ಸಿ ಪಿ ಸಿ ಐದರ್ 50, 30, 100, 150 ಸಮಥಿಂಗ್. ಸೊ ಅವು ಈಗ ಕ್ವಾಲಿಟಿ ಸ್ಕೋರ್ ಹೇಗೆ ಸಿಗ್ತದೆ ಆಲ್ರೆಡಿ ನಾನು ಹೇಳಿದೆ. ಸೊ ಆ ಫ್ಯಾಕ್ಟರ್ಸ್ಗಳಲ್ಲಿ ಇನ್ಕ್ಲೂಡ್ ಇದ್ದರೆ ಮಾತ್ರ ನಿಮಗೆ ಒಳ್ಳೆ ಕ್ವಾಲಿಟಿ ಸ್ಕೋರ್ ಸಿಗ್ತದೆ. ಆ್ಯಂಡ್ ನಿಮ್ಮ ಸಿ ಪಿ ಸಿ 2 ಮಲ್ಟಿಪ್ಲೈ ಆಗಿ ನಿಮಗೆ ಆ್ಯಡ್ ರ್ಯಾಂಕ್ ಸಿಗ್ತದೆ. ಆ್ಯಂಡ್ ಇದ್ರ ಬೇಸ್ ಮೇಲೆ ದ ಬೆಸ್ಟ್ ಕಂಬೈನ್ಡ್ ಮ್ಯಾಕ್ಸಿಮಮ್ ಸಿ ಪಿ ಸಿ ಬಿಡ್ ಆ್ಯಂಡ್ ಕ್ವಾಲಿಟಿ ಸ್ಕೋರ್ ಗೆಟ್ಸ್ ದ ಬೆಸ್ಟ್ ಪೊಸಿಷನ್. ಸೊ ಬೆಸ್ಟ್ ಪೊಸಿಷನ್ ಅಂತ ಹೇಳಿದರೆ ಸರ್ಚ್ ಇಂಜಿನ್ ರಿಸಲ್ಟ್ ಪೇಜ್. ಸೊ ದಿಸ್ ಇಸ್ SCRP ಪೇಜ್. ಇಲ್ಲಿ ಏನಾಗ್ತದೆ, ನಿಮ್ಮ ಆ್ಯಡ್ ಕಾಪಿ ಅನ್ನೋದು ರ್ಯಾಂಕ್ ಆಗ್ತದೆ. ನಿಮಗೆ ಬೆಸ್ಟ್ ಕ್ವಾಲಿಟಿ ಸ್ಕೋರ್ ಸಿಕ್ತು, ಒಳ್ಳೆ ಸಿ ಪಿ ಸಿ ಇಟ್ಟಿದ್ದೀರಾ, ಗುಡ್ ಆ್ಯಡ್ ರ್ಯಾಂಕ್ ಸಿಗ್ತದೆ. ಸೊ ಗುಡ್ ಆ್ಯಡ್ ರ್ಯಾಂಕ್ ಸಿಕ್ಕಿದರೆ ಏನಾಗ್ತದೆ, ಸರ್ಚ್ ಇಂಜಿನ್ ರಿಸಲ್ಟ್ ಪೇಜಲ್ಲಿ ನಿಮ್ಮ ಆ್ಯಡ್ ಕಾಪಿ ಅನ್ನೋದು ರ್ಯಾಂಕ್ ಆಗ್ತದೆ. ಸೊ ದಿಸ್ ಇಸ್ ದ ಲಾಜಿಕ್ ಅಬೌಟ್ ಕ್ವಾಲಿಟಿ ಸ್ಕೋರ್. ಹೇಗೆ ಕ್ವಾಲಿಟಿ ಸ್ಕೋರ್ ವರ್ಕ್ ಆಗ್ತದೆ ಆ್ಯಂಡ್ ಏನೆಲ್ಲ ಫ್ಯಾಕ್ಟರ್ಸ್ ಫಾಲೋ ಅಪ್ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸಿದ್ದೀನಿ. ಥ್ಯಾಂಕ್ ಯು. ಇನ್ನೂ ಹೀಗೆ ಫರ್ದರ್ ಇನ್ಫಾರ್ಮೇಷನ್ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಕೊಡ್ತಾ ಇರ್ತೀನಿ. ಬಾಯ್, ಸಿ ಯು ಲೇಟರ್.